ನಟರಾಜ್ ಗೌಡ್ರು ನೀವೇನೋ ಉತ್ತರ ಕೊಡಕ್ ಬಯಸ್ತಾ ಇದ್ರಿ, ಕೊಡಿ ಆಮೇಲೆ ನಾನು ಪ್ರಶ್ನೆ ಇಲ್ಲ ಕೇಳಿ. ಈಗ ಏನಂದ್ರೆ ನೋಡಿ, ಇದೊಂದು ಈ ವಿಷಯ ಬಂದಿರೋದು ಅಧಿಕಾರಿಗಳ ಲೆವೆಲ್. ಅವ್ರು ಹೇಳಿದಕ್ಕೆ ಉತ್ತರ ಕೊಡ್ಬೇಕಾ? ಇದನ್ನೇ ನಾನು ಅವ್ರಿಗೆ ಏನು ಹೇಳ್ತಾ ಇದ್ದೆ ಅಂದರೆ, ಈ ಅಧಿಕಾರಿಗಳ ಲೆವೆಲಲ್ಲಿ ಏನು ಟೀಚರ್ಗಳ ಜೊತೆ ಚರ್ಚೆ ಮಾಡಬೇಕಾದ್ರೆ ಯಾವ ಸ್ಲೋಗನ್ ಹಾಕಬಹುದು, ಇನ್ನೂ ಇದಕ್ಕಿಂತ ಸೇರಿಸ್ಬೋದು. ಇದು ತೆಗಿಬೇಕಂತನೇ ಇರಲಿಲ್ಲ, ಇದು ತೆಗಿಬೇಕಂತಿರಲಿಲ್ಲ, ಉದ್ದೇಶ ಇತ್ತು. ತೆಗಿಬೇಕಂತ ಉದ್ದೇಶ ಅಲ್ಲ, ಉದ್ದೇಶ ಇದ್ದಿದ್ದೇ ಕೇಳಿ. ಇನ್ನೊಂದು ಸೆಂಟೆನ್ಸ್ ಅದು ಹಾಕಿದ್ರೆ ಚರ್ಚೆ ಆಗ್ತಾ ಇತ್ತು ಅಷ್ಟೇ ಬಿಟ್ರೆ, ಇದು ಅಧಿಕೃತವಾಗಿ ಮಿನಿಸ್ಟ್ರಿಯಿಂದ ಆಗಲಿ ಸರ್ಕಾರದಿಂದ ಆಗಲಿ ಹೋಗಿರ್ಲಿಲ್ಲ. ಟೀಚರ್ಗಳು ಒಂದು ವಾಟ್ಸ್ಆಪ್ ಗ್ರೂಪಲ್ಲಿ ಅಥವಾ ಟೆಲಿಗ್ರಾಮ್ ಗ್ರೂಪಲ್ಲಿ ಅವರೇ ನೋಡ್ಕೊಂಡು ವಾಲಂಟಿಯರ್ ಆಗಿ ಇದೆಲ್ಲ ತೆಗ್ದಿದ್ದಾರೆ. ಈ ತರ ಸುಮ್ಮನೆ ಇರಿ, ವಾಲಂಟ್ರಿ ಆಗೂ ತೆಗಿಲಿಲ್ಲ. ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗಡೆಗೆ ಬಾ, ಧೈರ್ಯವಾಗಿ ಪ್ರಶ್ನಿಸುವಂತ ಕೆಳಗಡೆಗೆ ಸೇರಿಸಿದ್ರೆ ಗಂಟೆನ್ ಖರ್ಚು ಏನಾಗ್ತಿರ್ಲಿಲ್ಲ. ಸೇರಿಸಬಹುದಾಗಿತ್ತು. ಇದು ಅವಮಾನ ಅಲ್ವಾ ಮಾಡಿರೋದು? ಇಲ್ಲ, ಕೆಳಗಡೆಗೆ ಇನ್ನೊಂದು ಸೇರಿಸಿದ್ರೆ ಕೈ ಮುಗಿದು ಒಳಗಡೆಗೆ ಬಾ, ಧೈರ್ಯವಾಗಿ ಪ್ರಶ್ನಿಸು ಅಂದಿದ್ರೆ ಅಲ್ಲಿ ಅವ್ರ ಗೌರವನೂ ಇರ್ತಾ ಇದ್ದು, ಶಿಕ್ಷಕರಿಗೆ ಗೌರವವಾಗಿ ಕಳ್ಕೊಳ್ತಾ ಇರಲಿಲ್ಲ. ನೀವು ಹೇಳಿದ್ ಕರೆಕ್ಟ್ ಆಗಿದೆ. ಎರಡೂ ಇದ್ರೆ ಇನ್ನೂ ತುಂಬಾ ಚೆನ್ನಾಗಿರ್ತಿತ್ತು. ಈ ಒಂದು ಸೆಂಟೆನ್ಸ್ ಅಲ್ಲ. ಈಗ ಕೈ ಮುಗಿದು ಒಳಗೆ ಬಾ ಅಂತ ಕುವೆಂಪು ಅವ್ರು ಯಾಕೆ ಹೇಳಿದ್ದು, ಜ್ಞಾನದೇಗುಲ ಅಂತ ಯಾಕೆ ಹೇಳಿದ್ದು? ಕೈ ಮುಗಿದು ಅನ್ನೋದನ್ನ ಯಾಕೆ ತೆಗೆದ್ರಿ ಹೇಳಿ. ಅದು ಕುವೆಂಪು ಹೇಳ್ದದ್ದೇ. ಯಾಕಂದ್ರೆ ಅವಾಗ ಶಿಕ್ಷಣದಲ್ಲಿ ತಾರತಮ್ಯ ಇರ್ತಾ ಇತ್ತು, ಶೂದ್ರರಿಗೆ ಅವಕಾಶ ಅದನ್ನೂ ಅವಮಾನ ಮಾಡಬೇಡಿ ಕುವೆಂಪು ಅವ್ರಿಗೆ. ಬಾಗಿಲೊಳಗೆ ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ಶಿಲೆಯಲ್ಲವಿ ಗುಡಿಯು ಕಲೆಯ ಬಲೆಯು ಅಂತ ಹೇಳಿ ಅವ್ರದ್ದು ಬರುವಂತ ರಚನೆ ಇದು. ಹೌದು, ಆಯ್ತಾ? ನೀವು ಅದನ್ನ ಹೋಗ್ಬಿಟ್ಟು ಯಾವ್ದೋ ತಾರತಮ್ಯ ಇದ್ದಿದ್ದಕ್ಕೆ ಅವ್ರು ಕರ್ನಾಟಕದ ಶಿಲೆಗಳನ್ನ, ಮೌಢ್ಯಾಚರಣೆಯನ್ನ, ಕಂದಾಚಾರವನ್ನ, ಅಸಮಾನತೆಯನ್ನ ಈಗ ಎಲ್ಲಿ ಶಾಲೆಗಳಲ್ಲಿತ್ತ? ಶಾಲೆಗಳಲ್ಲಿತ್ತ? ಕೇಳಿ. ಕಳೆದ ಹಲವು ವರ್ಷಗಳಿಂದ ಶಾಲೆಗಳಲ್ಲಿ 45,000 ಶಾಲೆಗಳಲ್ಲಿ ಕೊಠಡಿಗಳಿಲ್ಲ, ಸೋರ್ತಾ ಇವೆ. ಬಣ್ಣ ಬಳಿದಿಲ್ಲ ಶಾಲೆಗಳಿಗೆ, ಸರಿಯಾಗಿ ಮೈದಾನಗಳಿಲ್ಲ ಶಾಲೆಗಳಿಗೆ, ಶಿಕ್ಷಕರಿಲ್ಲ, ಕೊರತೆ ಇದೆ ಶಾಲೆಗಳಿಗೆ, ಪಠ್ಯ ಪುಸ್ತಕಗಳಿಲ್ಲ. ಒಂದು ಯೂನಿಫಾರ್ಮ್ ಅನ್ನ ಕೊಟ್ಟಿದ್ರೆ ಇನ್ನೊಂದು ಯೂನಿಫಾರ್ಮ್ ಕೊಡಕ್ಕಾಗಿಲ್ಲ ನಿಮಗೆ, ಒಂದು ಶೂಸ್ ಕೊಟ್ಟಿದ್ರೆ ಇನ್ನೊಂದು ಶೂಸ್ ಕೊಡಕ್ಕಾಗಿಲ್ಲ ನಿಮಗೆ. ಇದನ್ನ ಸರಿಪಡಿಸಿ ಮಕ್ಕಳಲ್ಲಿ ಆ ತಾರತಮ್ಯನ ಸರಿಪಡಿಸಬೇಕು, ಖಾಸಗಿ ಅವರಿಂದ ಸರ್ಕಾರಿ ಅವರ ನಡುವೆ, ಅಥವಾ ಈ ರೀತಿಯಾಗಿ ಇದನ್ನು ಬದಲಾವಣೆ ಮಾಡ್ತೀವಿ, ಇದೇ ಮೌಢ್ಯವನ್ನು ಬದಲಾವಣೆ ಮಾಡಿಬಿಡ್ತೀವಿ, ಇದು ಗುಲಾಮಗಿರಿಯಿಂದ ಮುಕ್ತಿ. ವಾಟ್ ರಬ್ಬಿಶ್ ಇಟ್ ಈಸ್. ನಿಮ್ಗೆ ನಾನ್ಸೆನ್ಸ್ ಅನ್ಬೋದು. ಈಗ ನೀವು ಏನು ಕೇಳಿ, ನೀವು ಶೂ ಕೊಟ್ಟಿಲ್ಲ, ಬಟ್ಟೆ ಕೊಟ್ಟಿಲ್ಲ, ಕೊಠಡಿ ಕಟ್ಟಿಲ್ಲ, ಪೇಂಟ್ ಬರ್ದಿಲ್ಲ, ಇದೆಲ್ಲ 4 ವರ್ಷ ಬಿಜೆಪಿ ಇತ್ತಲ್ಲ, ಸರ್ಕಾರದ ಪಟ್ಟಿ ಸಾಧನೆ 4 ವರ್ಷಗಳ ಸಾಧನೆಯನ್ನ ನೀವು ಪಟ್ಟಿ ಮಾಡ್ತಾ ಇದ್ದೀರಿ. ಐ ಅಗ್ರಿ, ನಾನು ಸ್ವಾಗತ ಮಾಡ್ತೀನಿ. ಇಷ್ಟೊಂದು ಮೌಖಿಕವಾಗಿ ಆದೇಶವನ್ನು ಹೊರಡಿಸೋದಾಗಿದ್ದರೆ, ಮೌಖಿಕವಾಗಿ ಆದೇಶವನ್ನು ಹೊರಡಿಸೋದಾಗಿದ್ರೆ ಆ ಶಾಲೆಗಳ ಅಭಿವೃದ್ಧಿ ವಿಚಾರದಲ್ಲಿ ಮೌಖಿಕ ಆದೇಶವನ್ನು ಹೊರಡಿಸಬೇಕಾಗಿತ್ತು. ಅವ್ರಿಗೆ ಅಷ್ಟೊಂದು ಆಸಕ್ತಿ ಇದ್ದಿದ್ರೆ, ಅವ್ರಿಗೆ ಆಸಕ್ತಿ ಇದೆ, ಅದನ್ನೂ ಮಾಡ್ತಾರೆ, ಅಭಿವೃದ್ಧಿ ಮಾಡ್ತಾರೆ. ಶೌಚಾಲಯಗಳನ್ನ ತೊಳೆದ್ರಲ್ರಿ ಬಾಲಕರುಗಳು ಕುತ್ಕೊಂಡು, ಬಾಲಕಿಯರು. ಏನಾಗಿತ್ತು? ಈ ಅಧಿಕಾರಿಗೆ ತಲೆ ಇರ್ಲಿಲ್ವಾ? ಈಗ ನೀವು ಬಂದ್ರಿ, ಈ ಅಧಿಕಾರಿಗೆ ತಲೆ ಇರ್ಲಿಲ್ವಾ? ಬಂದ್ರಿ, ಅವೆಲ್ಲ ಆಗಬಾರದು. ಅಮಾಯಕ ಮಕ್ಕಳನ್ನ ಯಾರು ಶೌಚಾಲಯ ತೋರಿಸಿದ್ರು, ಅಮಾಯಕ ಮಕ್ಕಳಿಗೆ ಯಾರು ಸರಿಯಾಗಿ ಊಟ ಕೊಡ್ತಾ ಇಲ್ಲ, ಅಮಾಯಕ ಮಕ್ಕಳನ್ನ ಯಾರು ದುರ್ಬಳಕೆ ಮಾಡ್ಕೊಂತಾರೆ, ಧೈರ್ಯವಾಗಿ ಪ್ರಶ್ನಿಸಿ ಅಂತ ಕೇಳೋದು. ಧೈರ್ಯವಾಗಿ ಬಿಜೆಪಿಗರಿಗೆ ಮತ್ತೆ ಕೆಲವು ಮಾಧ್ಯಮದವರಿಗೆ ಬೇರೆ ಒಂದು ಒಳ್ಳೆ ವಿಷಯವನ್ನ. ಏನ್ ಸಮಸ್ಯೆ ನಿಮಗೆ? ಮಾಧ್ಯಮಗಳದ್ದು ಏನ್ ಸಮಸ್ಯೆ ನಿಮಗೆ? ನೀವು ಮಾಡಿರೋದನ್ನ ಕೇಳಿದ ತಕ್ಷಣ ನಾನ್ಸೆನ್ಸ್. ಯಾರು ಸಂಕುಚಿತ ಮನೋಭಾವ ಇರ್ತದೆ, ಯಾರು ಸಂಕುಚಿತ ಮನೋಭಾವ ಇರುತ್ತೆ, ಯಾರಿಗೆ ನ್ಯಾರೋ ಮೈಂಡ್ ಇರುತ್ತೆ, ಯಾರಿಗೆ ವೈಜ್ಞಾನಿಕ ಮನೋಭಾವ ಮಕ್ಕಳಿಗೆ ಬರಬಾರಂತಾರೆ. ಯಾರು ಕೈ ಮುಗಿಯೋದು ಅಂದ್ರೆ ಅಸಹ್ಯ ಅನಿಸ್ತಾ ಇದೆ, ಕೈ ಮುಗಿಯೋದು ಅಂದ್ರೆ ಅಸಹ್ಯ ಅನಿಸ್ತಾ ಇದೆ. ಬೇಕಿದ್ರೆ ಹಿಂಗ್ ಹಿಡ್ಕೊಂಡಿದ್ರೆ ನಿಮ್ಗೆ ಇಷ್ಟ ಆಗಿರೋದೇನೋ, ಹಿಂಗ್ ಇಟ್ಟಿರೋದೇನೋ ಇಷ್ಟ ಆಗಿರೋದೇನೋ, ಹಿಂಗ್ ಹಿಡಿಯೋದು ನಿಮಗೆ ಇಷ್ಟ ಆಗಲ್ವೇನೋ, ಅದು ನಿಮ್ಮ ಸಂಕುಚಿತ ಮನೋಭಾವ. ಅದು ನಿಮ್ಮ ಅಜೆಂಡಾ, ನಿಮ್ಮ ಅಜೆಂಡಾ.
ಸರ್ಕಾರದ ಅಜೆಂಡಾ ಅದಲ್ಲ. ಇಲ್ಲದೆ ಸರ್ಕಾರದ ಅಜೆಂಡಾ ಏನಂದ್ರೆ ಕುವೆಂಪು ಅವರ ವಿಜ್ಞಾನ ದೀವಿಗೆ ಇಳಿದು ಬನ್ನಿ. ಅದಕ್ಕೆ ಸರ್ಕಾರದ ಅಜೆಂಡಾ. 15ನೇ ತಾರೀಕಿಗೆ ಬಂದಂತ ಆದೇಶ ಇದು ನಟರಾಜ್ಗೌಡ್ರೆ. ಅದಕ್ಕೆ ವಿಜ್ಞಾನ ದೀವಿಗೆ ಇಳಿದು ಬನ್ನಿ ಆದೇಶ ಅದು ಯಾವ ಶಾಲೆಗಳಲ್ಲೂ ನಿಮ್ಮ ಕೂಡ ಅಜೆಂಡಾ ಬೇರೆ ಯಾವ ಇರ್ಬೋದು, ಹಬ್ಬಗಳನ್ನ ಆಚರಿಸಬೇಡಿ ಬಿಜೆಪಿ ಅಂತ ಅಜೆಂಡಾ ಬೇರೆ ಹೇಳಿದ್ರು. ಇರ್ಬೋದು. Come on, ನಟರಾಜ್ಗೌಡ್ರೆ. ಕುವೆಂಪುರವರೆಗೆ ಶಾಲೆಗಳಲ್ಲಿ ಕುವೆಂಪುರವರ ಹಬ್ಬಗಳನ್ನ ವೈಚಾರಿಕ ಆಚರಿಸಬೇಡಿ ಕ್ರಾಂತಿಗೆ ಅನ್ನೋದು ಈಗ ಕುವೆಂಪುರವರ ಕೈ ವಿಚಾರಕ್ಕೆ ಮುಗಿದು ದಿವಾಳಿ ಅವರ ಆಗೋಗಿದ್ದಾರೆ. ವೈಚಾರಿಕ ಮನೋಭಾವಕ್ಕೆ ದಿವಾಳಿ ಅಸಹ್ಯ ಬಿಜೆಪಿ ಅನ್ನಿಸ್ತಾ ಇದೆ. ಕೂಡ ನೀವು ತಪ್ಪಾಗಿ ಅರ್ಥ ಅಸಹ್ಯ, ಅಸಹ್ಯ. ದಿವಾಳಿ ಆಗೋಗಿದ್ದಾರೆ. ಅದೇ ಉತ್ತರತನದ ಮಾತಿದು. ಆ ಪಕ್ಷದ ನಡವಳಿಕೆನೇ ಹೀಗಾಗಿದೆ. ಕಾಂಗ್ರೆಸ್ ನಡವಳಿಕೆ ಜನ ನೋಡಿದ್ದಾರೆ. ನಿಮ್ಮ ನಡವಳಿಕೆ ಕಾಂಗ್ರೆಸ್ ನಡವಳಿಕೆ ಇದು. ಏನಾದ್ರು ಮೀನಿಂಗ್ ಬದಲಾವಣೆ ಇದೆಯಾ? ಅರುಣ್ ಏನಾದ್ರು ಸರ್, ತಪ್ಪು meaning ಇದೆಯಾ? ಕುವೆಂಪು ಅವರು ಮಕ್ಕಳಿಗೆ ಧೈರ್ಯವಾಗಿ ಕುವೆಂಪು ಅವರು ತಪ್ಪದು. ಕೈ ಮುಗಿದು ಮಕ್ಕಳು ಒಳಗಡೆಗೆ ಧೈರ್ಯವಾಗಿ ಬಾ ಅನ್ನುವ ಪ್ರಶ್ನೆ ನಿಮ್ಮ ಮಾಡೋದು. ಉಡಾಫೆ ಅಲ್ಲ, ಮಕ್ಕಳಿಗೆ ಒಂದ್ ನಿಮಿಷ, ಧೈರ್ಯವಾಗಿ ದೇವರಾಜ್ ಸರ್, ಪ್ರಶ್ನೆ ದೇವರಾಜ್ ಸರ್. ತಪ್ಪದು. ಕುವೆಂಪು ಅವರು ಕೈ ಮುಗಿದು ಒಳಗಡೆಗೆ ಬಾ ಅನ್ನೋದನ್ನ ಇವರು ಗುಲಾಮಗಿರಿ ಅಂತ ಹೇಳಿದ್ದಾರೆ. ಅಂದ್ರೆ ಕುವೆಂಪು ಅವರಿಗೆ ಅವಮಾನ ಹೌದು ಅಲ್ವೋ? ನನ್ನ ಪ್ರಶ್ನೆ ಇಷ್ಟೇ. ನೂರಕ್ಕೆ ನೂರು ಸರ್. ಕುವೆಂಪು ಅವರಿಗೆ ಅವಮಾನ ಹೌದು. ಕೈ ಮುಗಿದು ಒಳಗೆ ಬಾ ಅನ್ನುವಂಥದ್ದು ಗುಲಾಮಗಿರಿಯ ಸಂಕೇತ ಅಂತೆ. ಅಂದ್ರೆ ಯಾರು ಕುವೆಂಪು ಅವರು ನಮಗೆ ಗುಲಾಮಗಿರಿಯ ಸಂಕೇತವನ್ನು ತೋರಿಸ್ಕೊಟ್ರ ದೇವರಾಜ್ ಸರ್. ಅದು ಯಾರು ಮಾಡೋದು? ಅಂದ್ರೆ ಅಲ್ಲ, ಎಷ್ಟು ಯಾರು ಅವಮಾನ ವಿಷಯ ಮಾಡ್ತಾ ಇದ್ದಾರೆ ಅದು? ಕುವೆಂಪು ಅದು ಅವರಿಗೆ? ಸರ್ಕಾರದ ವಿಷಯ ಅದು. ಸರ್ಕಾರದ ವಿಷಯ ಅಲ್ಲ ಅದು. ನೋಡ್ರಿ, irresponsible ಸರ್ಕಾರದ statement ವಿಷಯ ಅಲ್ಲ from ಅದು. ಅವ್ರೆ. ಯಾರೋ spokesperson ಯಾರೋ ಸರ್ಕಾರ ಯಾರೋ ವಿಚಾರ ಇರ್ಬೋದು. ನೀವು ಯಾರೋ spokesperson ವಿಚಾರ ಅಧಿಕೃತ ಇರ್ಬೋದು. ಕಾಂಗ್ರೆಸ್ ಸರ್ಕಾರದ ಪಕ್ಷದ ವಿಷಯ ಅಲ್ಲ. spokesperson ನೀವು. ಸರ್ಕಾರದ ವಿಷಯ. ನಿಮ್ಮ ಮಾತು ನಿಮ್ಮ ಸರ್ಕಾರ ನಿಮ್ಮ ವೈಚಾರಿಕ ಪಕ್ಷದ ಮನೋಭಾವ ತರಬೇಕು. ಸರ್, ಅರುಣ್ ಅವರೇ, ಒಂದೇ ಮಕ್ಕಳಿಗೆ ಪ್ರಶ್ನೆ. ವೈಚಾರಿಕತೆ ತರಬೇಕು. ಇವ್ರು ಇಷ್ಟೆಲ್ಲ ಹೇಳ್ತಾರಲ್ವಾ ಸರ್, ಇವತ್ತೊಂದು ದಿವಸ ಸರಿ ಸುಮಾರು 15 ದಿವಸ ಆಯ್ತು. ಇವತ್ತಿನ ದಿವಸ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಇರತಕ್ಕಂಥ BCM ಹಾಸ್ಟೆಲ್ಗಳಿಗೆ ಅಕ್ಕಿ ಕೊಡೋಕ್ಕಾಗಿಲ್ಲ ಸರ್ಕಾರ. ಅದನ್ನು ಪ್ರಶ್ನೆ ಮಾಡಿದ್ರೆ ನಾವು ಉದ್ದಟಿಗರಾಗ್ತೀವಿ. ನಾವು ಎಲ್ಲಾ ಸಮಯದಲ್ಲೂ ಪ್ರಶ್ನೆ ಹೋಗ್ತದೆ ಮಾಡೋಗಿಲ್ಲ ನಾವು. ಎಲ್ಲಾ ಸಮಯದಲ್ಲೂ ಯಾಕೆಂದ್ರೆ ಹೋಗ್ತದೆ. ಇವ್ರು ಅಲ್ಲಿಗೆ ಹಾಕಲ್ಲ, ಎಲ್ಲಾ ಅಲ್ಲಿಗೆ ಹಾಕಲ್ಲ. ಇವ್ರ ನಡೆ ಎಲ್ಲಿದೆ? ಅದೆಲ್ಲ ಏನಿಲ್ಲ. ಮಾನ್ಯ ಸಚಿವರು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳೇನು ನೀವು ಆಗಲೇ ಈಗಾಗಲೇ ಪಟ್ಟಿ ಮಾಡೋದಲ್ಲ. ಆ ಪಟ್ಟಿ ಸರ್ಕಾರಿ ಶಾಲೆಗಳಿಗೆ ಸೌಲಭ್ಯಗಳು ಕೊಡಬೇಕು, ಶಿಕ್ಷಕರ ನೇಮಕಾತಿಯನ್ನು ಮಾಡಬೇಕು, ಅದು ಮಾಡಕ್ಕಾಗ್ತಾ ಮಕ್ಕಳಿಗೆ ಇಲ್ಲ ಕೊಡಬೇಕು, ಅದನ್ನು ಕೊಡಬೇಕು. BCM ಹಾಸ್ಟೆಲ್ಗೆ ಇವತ್ತಿನ ದಿವಸ ಅಕ್ಕಿ ಕೊಡಕ್ಕಾಗದೆ ಸಿದ್ಧಗಂಗಾ ಮಠದವ್ರು ಬಂದು ಮಕ್ಕಳುಗಳ ಎಲ್ಲಾ ವರ್ಷ ಎಜುಕೇಶನ್ ಹಂಗೆ ಕಟ್ಟ ಬಿಟ್ಟಿರೋದು. ಲಿಸ್ಟ್ ಅಂದ್ರೆ ಕೊಡ್ತಾರೆ. ರೀ, ನಿಮ್ಮನ್ನ ಆಯ್ಕೆ ಮಾಡಿದ್ದು ಯಾಕಾದ್ರೆ? ಅಲ್ಲಿ ನಿಮ್ಮನ್ನ ತಂದಿದ್ದು ಎಲ್ಲಾ ಯಾಕಾಗಲ್ಲ? ವರ್ಷ ನಿಮ್ಮನ್ನ ಯಾಕೆ ಲಿಸ್ಟ್ ಅರೆ, ಅಲ್ಲ. ಸಾರೆ, ಇಷ್ಟು ನಾವೇ ಸಾರೆ, ವಿಷಯ. ಇದು ವಿತಂಡವಾದ ಅದು ಇದು. ಇಶ್ಯೂನೇ ಅಲ್ಲ ಅದು. ಸಾರೆ, ಅದು ಇಶ್ಯೂನೇ ನಿಮ್ಮ ಅಲ್ಲ. ವಿತಂಡವಾದ ನಿಮ್ಗೆ ನಿಮ್ದು. ಬೇರೆ ವಿಷಯಗಳು ಬೇರೆ ಇಲ್ಲ ನಿಮಗೆ. ನಮ್ಮಲ್ಲಿ ನಿಮಗೆ ಚರ್ಚೆ ನಮ್ಮ ಮಾಡ್ಲಿಕ್ಕೆ ಧರ್ಮದಲ್ಲಿ ಸಕಾರಾತ್ಮಕ ಗೊತ್ತಾ? ವಿಷಯಗಳು ನಿಮ್ಮ ಸರ್, ಕೊರತೆ ಇವರಿಗೆ ಇದೆ. ಕಾಂಗ್ರೆಸ್ನವರಿಗೆ ಕ್ಷುಲ್ಲಕ ವಿಷಯಗಳ ಮೇಲೆ ಚರ್ಚೆ ಅಲ್ಪಜ್ಞಾನ ಮಾಡ್ತಾ ಅನ್ನೋದಕ್ಕೆ ಒಂದೇ ಒಂದು ಮಾತು ಹೇಳ್ತೀನಿ. ನಮ್ಮ ಧರ್ಮದಲ್ಲಿ ಏನಂತ ಗೊತ್ತಾ, ನಮಗೆ ಭಗವದ್ಗೀತೆಯಲ್ಲಿ ಒಂದು ಮಾತು ಬರುತ್ತೆ ಸರ್, ಎಷ್ಟು ಸೊಗಸಾಗಿ ಬರುತ್ತೆ ಅಂತಾರೆ. ನಾವು ಜ್ಞಾನವನ್ನು ಪಡಿಬೇಕಾದ್ರೆ ಪ್ರಶ್ನೆ ಮಾತ್ರ ಮಾಡೋಗಿಲ್ಲ. ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ಬರೀ ಪ್ರಶ್ನೆ ಮಾಡೋದ್ರಿಂದ ನಿನಗೆ ಜ್ಞಾನ ಸಿಗೋಲ್ಲ, ಪರಿಪ್ರಶ್ನೆಗಳನ್ನು ಸಹ ಹಾಕಿ ನೀನು ಶಿಕ್ಷಕರನ್ನು ಕೇಳಬೇಕು. ಪ್ರಶ್ನೆಗೆ ಮತ್ತು ಉಪಪ್ರಶ್ನೆಗಳನ್ನು ಹಾಕಿ ನೀನು ಜ್ಞಾನವನ್ನು ಪಡ್ಕೋ. ಅವ್ರ ಒಳಗಡೆ ಜ್ಞಾನದ ನಿಧಿ ಇದೆ, ಅದನ್ನು ನೀನು ಎಕ್ಸ್ಟ್ರಾಕ್ಟ್ ಮಾಡ್ಬೇಕಾದ್ರೆ ಪ್ರಶ್ನೆನೂ ಮಾಡಬೇಕು, ಪರಿಪ್ರಶ್ನೆನೂ ಮಾಡಬೇಕು ಅಂತ ಹೇಳ್ತಾರೆ. ಅಂತಹ ಉತ್ಕೃಷ್ಟವಾದ ಭಾವನೆ ಇರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಕುವೆಂಪು ಅವರು ಮಾತಾಡಿರೋದು. ನೀನು ಹೋಗ್ಬೇಕು. ಮತ್ತೆ ನಾನು ಹೇಳ್ತೀನಿ ಸ್ವಲ್ಪ ತಾಳಿಗೌಡ್ರೆ, ಅಲ್ಲೇ ಕೃಷ್ಣ ಮತ್ತೆ ಹೇಳ್ತಾನೆ, ನೀನು ಜ್ಞಾನವನ್ನು ಪಡಿಲಿಕ್ಕೆ ಹೋಗ್ತಕ್ಕಂಥವ್ರ ಮನಸ್ಥಿತಿ ಹೇಗಿರಬೇಕು ಅಂತಂದ್ರೆ, ನಾನು ಸಬ್ಮಿಸಿವ್ ಆಗಿರ್ಬೇಕು, ನಾನು ಜ್ಞಾನವನ್ನು ಪಡಿಬೇಕು ಅಂತಕ್ಕಂಥ ಮನಸ್ಥಿತಿ ವಿನಮ್ರವಾಗಿರ್ಬೇಕು. ಆ ಒಂದು ಶಿಕ್ಷಕರು ನಿಮ್ಮನ್ನು ನೋಡ್ತಾ ಇದ್ದಾಗೆ ಒಂದು ಹಸು ಹೇಗೆ ಕರು ಬಂದು ಕೆಚ್ಚಲಿಗೆ ಬಾಯಿ ಹಾಕಿದಾಗ ಹೇಗೆ ಸ್ಫುರಿಸುತ್ತೋ ಹಾಲನ್ನ, ಆ ರೀತಿ ಶಿಕ್ಷಕ ಅನ್ನೋನು ಆ ವಿದ್ಯಾರ್ಥಿಗೆ ಸ್ಫುರಿಸಬೇಕು ಜ್ಞಾನವನ್ನ. ಅಷ್ಟೆಲ್ಲ ತಿಳುವಳಿಕೆ ಎಲ್ಲಿ ಸಾರ್ ಇದೆ? ಇಂತಹ ಅಜ್ಞಾನಿಗಳು ಕಟ್ಕೊಂಡು ಏನ್ ಮಾಡ್ತಾರೆ ನೋಡ. ಇಂತಹ ಅಜ್ಞಾನಿಗಳು ಕಟ್ಕೊಂಡು ಏನ್ ಮಾಡ್ತಾರೆ? ಕುವೆಂಪು ಅವ್ರ ಮಾತನ್ನ ಚೌರ್ಯವನ್ನು ಮಾಡಿದ್ರೆ ಅಂತಾರೆ. ಅರೆ, ಕೃಷಿ ಚೌರ್ಯ ಮಾಡಿದ್ರೆ ಅಲ್ವೇ? ಕುವೆಂಪು ಅವರ ಮಾತುಗಳಿಗೆ ಮಕ್ಕಳು ವಿದ್ಯಾಭ್ಯಾಸ ಕಲಿಬೇಕು. ಗೌಡ್ರೆ, ನೀವು ಇದನ್ನ ಡಿಫೆಂಡ್ ಮಾಡ್ಕೊಳ್ಬೇಕು ಅಂತ ಹೇಳಿ ಡಿಫೆಂಡ್ ಮಾಡ್ಕೊಳ್ತಾ ಇರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸತ್ಯ ಕೂಡ ಅದು. ಒಂದ್ ನಿಮಿಷ ಸತ್ಯನ defend ಮಾಡ್ಬೇಕು ಯಾವತ್ತೂ. ಒಂದ್ ಸೆಕೆಂಡ್ ಗೌಡ್ರೆ, ವೈಚಾರಿಕತೆ, ಮೌಢ್ಯತೆ ಇವನ್ನೆಲ್ಲ ಸುಮ್ಮನೆ ತರ್ತಾ ಇದ್ರೆ ನೀವು ಡಿಫೆಂಡ್ ಮಾಡ್ಕೊಳ್ಬೇಕಾದಂತ ಅನಿವಾರ್ಯತೆ ಇದೆ. ಐ ನೋ ಇಟ್. ಯಾಕಂದ್ರೆ ನಿಮ್ಮ ಬಂದ್ ಆಗಿದೆ, ಇದನ್ನ ಒಪ್ಕೊಂಡ್ ಬಿಟ್ರೆ ಒಂಥರ ಆಗತ್ತೆ ಅನ್ನೋದು ಐ ನೋ. ಏನ್ ಸರ್, ಕೈ ಮುಗಿದು ಒಳಗೆ ಬಾ ಅನ್ನೋದು ಅವೈಚಾರಿಕನ ಎಲ್ಲರೂ ಅಪ್ರಿಶಿಯೇಟ್ ಮಾಡಬೇಕು. ಒಂದೇ ಕೈ ಮುಗಿದು ಒಳಗೆ ಬಾ ಅನ್ನೋದು ಅವೈಚಾರಿಕ. ಒಂದ್ ನಿಮಿಷ ಗೌಡ್ರೆ, ಸರ್, ಈ ಕೈ ಮುಗಿಯೋದಕ್ಕೆ ಅದರದೇ ಆದಂತ ಒಂದು ಮಹತ್ವ ಇದೆ, ಆಧ್ಯಾತ್ಮಿಕತೆ ಇದೆ. ಆಯ್ತಾ? there is a scientific reason. ಮುದ್ರೆ ಸರ್, there is a scientific reason behind this. there is a scientific reason behind this. ಈ ರೀತಿಯಲ್ಲಿ
ಇದು ಬರಬೇಕು ಅಂತಂದ್ರೆ ಅವನೆಲ್ಲ ಅಹಂಕಾರಗಳನ್ನ ಬದಿಗಿಟ್ಟು ಬರಬೇಕು, ಅವಾಗ ಈ ಕೈ ಮುಗಿಯೋದು ಬರುತ್ತೆ. ಮಕ್ಕಳಿಗೆ ಯಾವ ಅಹಂಕಾರ ಇರ್ತದ್ರಿ? ಶಾಲಾ ಮಕ್ಕಳಿಗೆ ಯಾವ ಅಹಂಕಾರ ಇರ್ತದೆ? ಪಾಪ ಅವ್ರು ಕಲಿಬೇಕಾದಂತವ್ರು ವೈಚಾರಿಕತೆಯನ್ನ ಅವ್ರು ಅಳವಡಿಸಬೇಕು. ಕೆಲವೊಂದು ವೈಜ್ಞಾನಿಕ ಶಬ್ದಗಳು ಮನೋಭಾವ ಬಿಟ್ರೆ ರಾಜ್ಯಕ್ಕೆ ವ್ಯಾಪ್ತಿನೇ ಇಲ್ಲ ಅನಿಸ್ತಾ ಇದೆ. ಗೌಡ್ರೆ, ಗೌಡ್ರೆ, ಕನ್ನಡ ಬರ್ತಾ ಇದೆ. ಅರುಣ್ ಸರ್, ಬಿಜೆಪಿ ತರ ನಾವು ಇದನ್ನ ಗೌಡ್ರೆ, mix ಮಾಡಕ್ಕಾಗಲ್ಲ. ಗೌಡ್ರೆ, 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 ಅರುಣ್ ಸರ್ ಒಂದ್ ನಿಮಿಷ. ನಿಮ್ಮ ರಾಜಕೀಯ ಕಾಂಗ್ರೆಸ್ಸಿನ ನಿಲುವು ಇದು. ನೀವು ಅಧಿಕೃತ ಸರ್ಕಾರದ ಹೌದೌದು. ಪ್ರತಿನಿಧಿಯಾಗಿ ಬಂದು ಮಾತಾಡ್ತಿದ್ದೀರಿ. ಸರ್, ಒಂದ್ ನಿಮಿಷ ಗೌಡ್ರೆ, ಪ್ಲೀಸ್. ಎಕ್ಸ್ಪೋಸ್ ಕೂಡ ಆಗ್ತಾ ಇದೆ. ಗೌಡ್ರೆ, ಒಂದ್ ನೀವು ನಿಮಿಷ. expose ಆಗ್ತಿದ್ದೀರಿ ಜನರ ಎದುರುಗಡೆ. ನೀವು expose ಆಗ್ತಿದ್ದೀರಿ. ಯಾವ ವಿಷಯಕ್ಕೆ ಏನ್ ಮಾತಾಡ್ತಿದ್ದೀರಿ? ಯಾವ ವಿಷಯಕ್ಕೆ ಏನ್ ಮಾತಾಡ್ತಿದ್ದೀರಿ? ಇಲ್ಲಿ ಚರ್ಚೆ ಇರೋದು ಕುವೆಂಪು ಅವರ phrase ಅನ್ನ, ಕುವೆಂಪು ಅವರ phrase ಅನ್ನ ನೀವು ಅದನ್ನ ಅಲ್ಲಗಳೆತ್ತಿದ್ದೀರಿ.